ಚೇತನ್ ಡಿಸೋಜ ಅವ್ರು ಮಾಡಿರೋದು. ಐ ಥಿಂಕ್ ಅವ್ರಿಗೂ ತುಂಬ ಖುಷಿ ಆಯಿತು ಈ ಸಿನಿಮಾದಲ್ಲಿ ಅಂದರೆ ಒಂದೇ ಒಂದು ನಮ್ಮದು ಫೈಟಿಂಗ್ ಸೀನ್ ಬರುತ್ತೆ, ಬಟ್ ಅದು ಕೂಡ ಏನಕ್ಕೆ ರಿಕ್ವೈರ್ಮೆಂಟ್, ಈ ಟ್ರಾವೆಲ್ ಸಬ್ಜೆಕ್ಟಲ್ಲಿ ಏನಕ್ಕೆ ಫೈಟ್ ನೆಸೆಸರಿ ಇದೆ ಅನ್ನೋದು ಕೂಡ ನಾವು ಕಥೆಯಲ್ಲಿ ಹೇಳ್ತಾ ಹೋಗ್ತೀವಿ. ಎಲ್ಲೂ ಕೂಡ ಬೇಡದಿರೋದನ್ನ ಇನ್ಸರ್ಟ್ ಮಾಡಿ ಎಲ್ಲ ರೀತಿ ಕಲೆನೂ ತೋರಿಸ್ಬೇಕು ಅನ್ನೋದಲ್ಲ ಇದು ಉದ್ದೇಶ. ಒಂದು ಟ್ರಾವೆಲರ್ ಅಥವಾ ಒಂದು ಈಗಿನ ಸೊಸೈಟಿಯಲ್ಲಿ ಒಂದು ಹುಡುಗಿ ಇರಬೇಕು ಅಂದರೆ, ಅಥವಾ ಅವಳು ಮಲ್ಟಿ ಟಾಸ್ಕಿಂಗ್ ಏನೇನು ಮಾಡ್ತಾಳೆ, ಯಾವ್ಯಾವ ರೀತಿ ಇರ್ತಾಳೆ ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ಕೊಟ್ಟಿದ್ವಿ. ಆ್ಯಂಡ್ ಆಲ್ಸೋ ಎಮೋಷ್ನಲ್ ಡ್ರಾಮಾ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಜಾಗಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ಆ್ಯಂಡ್ ಹೋಲಿ ಒಂದು ಸಾಂಗ್ ಬರುತ್ತೆ, ಅದು ಕೂಡ ತುಂಬಾ ಚೆನ್ನಾಗಿದೆ, ಅದು ನನ್ನ ಫೇವ್ರೆಟ್ ಸಾಂಗ್ ಸಿನಿಮಾದಲ್ಲಿ. ಓವರ್ ಆಲ್ ಒಂಥರ ವಿಜುವಲ್ ಟ್ರೀಟ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಂದ ಪಾಯಲ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದೀವಿ, ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಹೇಳ್ಬೇಕಾಗುತ್ತೆ. ಅದೇ ಸಿನಿಮಾದಲ್ಲಿ ಅದಕ್ಕೆ ಅಂತಾನೆ ಒಂದು ಪ್ರಾಮುಖ್ಯತೆನ ಕೊಟ್ಟಿದ್ದಾರೆ. ಡೈರೆಕ್ಟರ್ ನಮಗೆ ಹೇಳೋದಕ್ಕೆ ಎಲ್ಲೂ ಚಾನ್ಸ್ ಕೊಟ್ಟಿಲ್ಲ ಇದನ್ನ. ಸೊ ಸಿನಿಮಾ ಇಂಟರ್ವಲ್ ಬ್ಲಾಕ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಈ ಟೈಟಲ್ ಬಂದಿದೆ ಅಂತ. ಸೊ ದಟ್ಸ್ ಗೋನ್ ಬಿ ಸರ್ಪ್ರೈಸ್. ಟ್ರೈಲರ್ ನೋಡಿ ಎಲ್ಲ ಹಂಗೆ ಅದ್ರಲ್ಲಿ ನಾವು ಟ್ರೈಲರ್ ತೋರಿಸ್ದಂಗೆ ಮರ್ಡರ್ ಮಿಸ್ಟ್ರಿ ಬಗ್ಗೆ ನಾವೇನು ಹೇಳಕ್ ಹೋಗಿಲ್ಲ. ಯಾಕೆಂದ್ರೆ ಇದು ಕಂಪ್ಲೀಟ್ಲಿ ನೀವು ಎಂಜಾಯ್ ಮಾಡೋಂಥ ಸಿನಿಮಾ, ಈ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಒಂದು ಸಣ್ಣ ಟ್ವಿಸ್ಟ್ ಇರುತ್ತೆ, ಆ ಟ್ವಿಸ್ಟ್ ಮೇಲೆ ಒಂದು ಸಣ್ಣ ಡಾರ್ಕ್ ಶೇಡ್ ಹೋಗುತ್ತೆ ಸಿನಿಮಾದಲ್ಲಿ. ಸೊ ಆ ಡಾರ್ಕ್ ಶೇಡ್ ಸ್ವಲ್ಪ ನಿಮಗೆ ಫ್ಲ್ಯಾಶ್ ಬ್ಯಾಕ್ ನೋಡ್ಬೋದು, ಅಥವಾ ಪಾಯಲ್ನ ಪರ್ಸನಲ್ ಕ್ಯಾರೆಕ್ಟರ್ನಾಗಿ ನೋಡ್ಬೋದು. ಅದು ಟ್ರಾವೆಲಲ್ಲಂತೂ ಆಗಲ್ಲ ಅದು. ಸೊ ಟ್ರಾವೆಲಲ್ಲಿ ಬರೀ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಅದನ್ನು ನೀವು ಸಿನಿಮಾದಲ್ಲಿ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಇಟ್ಕೊಳ್ಳೋದು. 100% ಜಾಯ್ನ್ ಆಗುತ್ತೆ. ಈ ಫಸ್ಟ್ 3 ಕ್ಯಾರೆಕ್ಟ್ರು ಏನು ಟ್ರಾವೆಲ್ ಮಾಡುತ್ತೆ, ಈಗ ನೀವು ನೋಡಿರೋ 3 ಕ್ಯಾರೆಕ್ಟ್ರು, ಮಧ್ಯದಲ್ಲಿ ಒಂದು ಕ್ಯಾರೆಕ್ಟರ್ ಜಾಯ್ನ್ ಆಗುತ್ತೆ. ಸೊ ಪ್ರತಿ ಹಂತದಲ್ಲಿ ಒಂದೊಂದು ಕ್ಯಾರೆಕ್ಟರ್ಗಳು ಸಿಗುತ್ತೆ. ಸೊ ಬಟ್ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಸ್ಗಳು ಜಾಯ್ನ್ ಆಗುತ್ತೆ. ಸೊ ಅವರ ಅಂದರೆ ನಾವೀಗ ಒಂದು ಶಾರ್ಟ್ ನೋಡಿರ್ತಾರೆ ಬೈಕ್ಗಳು ಬರೋದು. ಸೊ ಅವ್ರು ಏನಕ್ಕೆ ಬಂದರು ಅನ್ನೋದು ಒಂದು ಕುತೂಹಲ ಆಗಿ ನಾವು ಕ್ಲೈಮ್ಯಾಕ್ಸ್ ಇಟ್ಟಿದ್ವಿ ಅವೆಲ್ಲ. ಸೊ ಅದಕ್ಕೊಂದು ಲೀಡ್ ಕೂಡ ಇದೆ, ಸಾಂಗ್ ಮೂಲಕ ಒಂದು ಲೀಡ್ ಕೂಡ ಇದೆ. ಸರ್ಪ್ರೈಸ್ ಸರ್. ಬಟ್ ಫೈಟ್ ಅಂತೂ ಮಾಡಿದ್ದೀವಿ. ಐ ಥಿಂಕ್ ನಾನು ಫಸ್ಟ್ ಟೈಮ್ ಫೈಟ್ ಟ್ರೈ ಮಾಡಿರೋದು. ಹೋಪ್ ಇಷ್ಟ ಆಗುತ್ತೆ ಅನ್ಕೋತೀನಿ. ಚೇಸಿಂಗ್ ಎಲ್ಲ ಪಾರ್ಟ್ ಆಫ್ ದಿ ಸಿನಿಮಾ ಡೆಫಿನೆಟ್ಲಿ. ಅದೆಲ್ಲ ಇದೆ, ಅದೆಲ್ಲ ರಿಯಲಿಸ್ಟಿಕ್ ಆಗಿ ಮಾಡಿದ್ದೀವಿ, ರಿಯಲ್ ಆಗು ಬಿದ್ದಿದ್ದೀವಿ. ಆ್ಯಂಡ್ ರಿಗ್ ಜೊತೆ ಎಲ್ಲ ಅಂದರೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಚಾಲೆಂಜಿಂಗ್ ಆಗಿ ಇರ್ತದು. ಐ ಮೀನ್ ಈವನ್ ಕ್ಯಾಮ್ರಾ ಒಂದೊಂದ್ಸರಿ ನಾವೇ ರೆಕಾರ್ಡ್ ಮಾಡ್ತಾ ಇದ್ವಿ, ಒಂದೊಂದ್ಸರಿ ನಾವೇ ಯಾವ ಸ್ಟಾರ್ಟಿಂಗ್ ಯಾವ ಏನು ಅಂತ ನಾವೇ ಡಿಸೈಡ್ ಮಾಡಬೇಕಾಗಿತ್ತು. ಆ ರೀತಿ ಎಲ್ಲ ಇತ್ತು. ಸೊ ಆ ಥರ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ 31st ನಮ್ಮ ಸಿನಿಮಾನ ನೋಡಿ ನಿಮಗೆ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಒಂದ್ಸರಿ ಸಿನಿಮಾ ನೋಡೋ ಪ್ರಯತ್ನ ಮಾಡಿ, ಆಮೇಲೆ ನಿಮ್ಮ ರಿವ್ಯೂ ಡೆಫಿನೆಟ್ಲಿ ನಮ್ಗೆ ತುಂಬಾ ಮ್ಯಾಟರ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.